ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನೋಡ್ರಿ, ಹಿಮಾಲಯದ ಎತ್ತರದಲ್ಲಿರುವ ಪ್ರಕೃತಿಯ ಮಡಿಲಲ್ಲಿ ಇರುವ ಇದು ಕೇದಾರನಾಥ ದೇವಾಲಯವಾಗಿದೆ. ಭಾರತದ ಅತ್ಯಂತ ಪವಿತ್ರ ಶಿವಕ್ಷೇತ್ರಗಳಲ್ಲಿ ಒಂದಾದ ಈ ಸ್ಥಳಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತರು ಬರುತ್ತಾರೆ. ಆದರೆ ಒಂದು ಪ್ರಶ್ನೆ, ಈ ದೇವಾಲಯವನ್ನು ಯಾಕೆ 6 ತಿಂಗಳು ಮುಚ್ಚಲಾಗುತ್ತದೆ ಅಂತ ಹೇಳಿ ಎಲ್ಲರ ಮನದಲ್ಲಿ ಈ ಪ್ರಶ್ನೆ ಕಾಡುತ್ತದೆ. ಆದರೆ ಉತ್ತರ ಇಲ್ಲಿ ನೋಡ್ರಿ, ತೀವ್ರ ಹಿಮಪಾತ ಮತ್ತು ಅತಿ ಚಳಿಗಾಲ, ನವೆಂಬರ್ ನಂತರ ಇಲ್ಲಿ ಭಾರಿ ಹಿಮ ಬೀಳುತ್ತದೆ. ಹಾಗಾಗಿ ತಾಪಮಾನ -15ರಿಂದ -30 ಡಿಗ್ರಿವರೆಗೆ ಇಳಿಯುತ್ತದೆ. ರಸ್ತೆಗಳು, ಪರ್ವತ ಮಾರ್ಗಗಳು ಎಲ್ಲವೂ ಹಿಮದಿಂದ ಫುಲ್ ಮುಚ್ಚಿಬಿಡುತ್ತವೆ. ಅಂತಹ ಸ್ಥಿತಿಯಲ್ಲಿ ಇಲ್ಲಿ ಉಳಿಯುವುದು ಅಸಾಧ್ಯ ಅಂತ ಅನ್ಸ್ಕೊಂಡು ಭಕ್ತರ ಸುರಕ್ಷತೆಗಾಗಿ ದೇವಾಲಯದ ಕಪಾಟುಗಳನ್ನು ಮುಚ್ಚಲಾಗುತ್ತದೆ. ಆ 6 ತಿಂಗಳು ಆರಾಧನೆ ಬೇರೆ ಸ್ಥಳದಲ್ಲಿ ಮುಂದುವರಿಸುತ್ತದೆ. ವಸಂತ ಕಾಲ ಬರುವಾಗ ಹಿಮ ಕರಗುತ್ತದೆ. ಆವಾಗ ಹವಾಮಾನ ಸುಧಾರಿಸುತ್ತದೆ. ಮತ್ತೆ ದೇವಾಲಯ ಮಾಡ್ತಾರೆ, ಬಾಗಿಲು ತೆರೆದು ಯಾತ್ರೆ ಪ್ರಾರಂಭವಾಗುತ್ತದೆ. ಕೇದಾರನಾಥ ದೇವಾಲಯ ಕೇವಲ ಒಂದು ದೇವಸ್ಥಾನವಲ್ಲ, ಇದು ಒಂದು ನಂಬಿಕೆ ಮತ್ತು ಒಂದು ಭಕ್ತಿ. ಇದು ಪ್ರಕೃತಿಯ ಅದ್ಭುತವಾದ ಒಂದು ಕಾಣಿಕೆಯಾಗಿದೆ. ಇದಕ್ಕಾಗಿಯೇ ಕೇದಾರನಾಥ ದೇವಾಲಯ 6 ತಿಂಗಳ ಕಾಲ ಮಾಡ್ತಾರೆ, ಮುಚ್ಚಿಡಲಾಗುತ್ತದೆ. ಹರ ಹರ ಮಹಾದೇವ್. ಯಾರೆಲ್ಲ ಶಿವನ ಭಕ್ತರಿದ್ದೀರಿ ಅವರು ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.